ಆ ಮಾತು ಬೇರೆ. ಈ ಭಾರತ ಎಂಥದ್ದು ನೋಡ್ರಿ ಇದು. ಇಲ್ಲಿ ಊಟಕ್ಕಾಗಿ ವಿಚಾರ ಮಾಡಲಿಲ್ಲ ನಮ್ಮ ಶರಣರು. ಒಂದು ಕಡೆಗೆ ಬುದ್ಧ ಹೊರಗೆ ಬಂದರು, ಮಹಾವೀರರು ಹೊರಗೆ ಬಂದರು, ಶಂಕರಾಚಾರ್ಯರು ಹೊರಗೆ ಬಂದರು, 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣ ಹೊರಗೆ ಬಂದರು. ಇದೆಲ್ಲವೂ ನಶ್ವರ ಐತಿ, ನಮ್ಮ ಒಳಗಿನ ಬೆಳಕು ಒಂದೇ ಶಾಶ್ವತ ಐತಿ ಅಂತ ತಿಳ್ಕೊಂಡು ಬಸವಣ್ಣ ಹೇಳಿದರು. ಬಸವಣ್ಣ 800 ವರ್ಷ ಆದ್ರೂ ಇವತ್ತಿಗೂ ನಮ್ಮ ಮಧ್ಯದಲ್ಲಿ ಜೀವಂತದಾರ. ಇದು ಭಾರತ ಇದು. ಆಮೇಲೆ ಯಡಿಯೂರಿನ ತೋಂಟದ ಸಿದ್ಧಲಿಂಗ ಶಿವಯೋಗಿ ಬಂದರು, ಕಬೀರ್ ಬಂದರು, ನಾನಕ್ ಬಂದರು. ಎಂತೆಂಥ ಯೋಗಿಗಳು ಬಂದ್ರಂತೀರಿ ನೀವು, ಅದ್ಭುತವಾದ ಯೋಗಿಗಳು. ಆ ಯೋಗಿಗಳಿಂದಾಗಿಯೇ ಈ ಭಾರತಕ್ಕೊಂದು ಮೌಲ್ಯ ಹೆಚ್ಚಾಗ್ಯದ. ಹೀಗಾಗಿ ಈ ಜಗತ್ತೇ ಒಂದು ಅದ್ಭುತವಾಗಿರುವಂತಹ ಒಂದು ಸೃಷ್ಟಿ ಅಂತ ನೀವು ಕರೆದಿರಿ ಅಂದರೆ, ಈ ಸೃಷ್ಟಿಯಲ್ಲಿ ಒಂದು ದೇವಸ್ಥಾನದಂತೆ ಕಂಗೊಳಿಸುವಂತಹ ಒಂದು ದೇಶ ಯಾವುದಾದ್ರೂ ಇದ್ದರೆ ಅದು ನಮ್ಮ ಪ್ರಿಯ ಭಾರತ ಅನ್ನುವಂಥದ್ದನ್ನು ನಾವೆಲ್ಲರೂ ನೆನಪಿನಲ್ಲಿಟ್ಟುಕೊಳ್ಬೇಕು. ಭಾರತ ಇದು ಅದ್ಭುತವಾದ ದೇಶ. ಇದು ಈ ದೇಶದ ಹಿರಿಮೆ ಗರಿಮೆಗಳನ್ನು ನಾವೆಲ್ಲರೂ ಗೌರವಿಸಬೇಕು, ನಾವೆಲ್ಲರನ್ನ ಅರ್ಥ ಮಾಡ್ಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ನಮ್ಮ ಬದುಕನ್ನು ರೂಪಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿಯೇ ಹಾವೇರಿ ಹುಕ್ಕೇರಿ ಮಠದಲ್ಲಿ ಪರಮ ಪೂಜ್ಯರು ಇಂಥದ್ದೊಂದು ಅದ್ಭುತವಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಈ ದೇಶ ನಿಮಗೇನು ಹೇಳಿಕೊಡ್ತು ಅಂದರೆ ಒಳಗಿನ ಬೆಳಕನ್ನು ನೋಡ್ರಿ ಅಂತ ಹೇಳಿತದು. ಈ ಬೆಳಕು ನೋಡ್ರಿ, ಇಲ್ಲೆಲ್ಲ ಪ್ರವಚನ, ಇಂಥ ಚಳಿ ಒಳಗೆ ನೀವೆಲ್ಲ ಸಾವಿರ ಮಂದಿಲ್ಲ ಇಲ್ಲಿ ಬಂದು ಕುತ್ಕೊಂಡು ಕೇಳಾಕತ್ತೀರಲ್ಲ. ಸಣ್ಣ ಸಣ್ಣ ಮಕ್ಕಳು ಇವ್ರು ಮನ್ಯಾಗ ಕುಂಡ್ರಂಗಿಲ್ಲ ರೀ, ಹಿಂಗೆ 5 ನಿಮಿಷ ಕುಂಡ್ರಂಗಿಲ್ಲ ರೀ ಇವರು. ನಿಮ್ಗೆ ತಿಳಿಯಾಗಿರಲಿ, ಇವ್ರು 5 ನಿಮಿಷ ಕುಂಡ್ರಂಗಿಲ್ಲ ಹಿಂಗೆ ನಿಮ್ಮ ಮನೆಯೊಳಗೆ. ಇಲ್ಲಿ 2 ಗಂಟೆಗಳವರೆಗೆ ಶಾಂತವಾಗಿ ಅವ್ರು ಇಲ್ಲಿ ಮಕ್ಕಳು ಯಾಕೆ ಕೂತ್ಕೊಳ್ತಾರೆ ಅಂದ್ರೆ ಇದು ಭಾರತದ ಆಧ್ಯಾತ್ಮದ ಶಕ್ತಿ. ಅದು ನಿಮ್ಮ ಮನೆಯೊಳಗನ ಕೂತ್ಕೊಳ್ಳಂಗಿಲ್ಲ, ನೆಲದ ಮೇಲೆ ನೀವು ಯಾರೂ ಕೂತ್ಕೊಳ್ಳಂಗಿಲ್ಲ. ಅದ್ರಾಗ ತವ್ರ ಮನೆ ಸೀರಿತ್ತಂದ್ರೆ ದೇವ್ರು ಹಾನಿ ಮಾಡಿ ಹೇಳ್ತಾನೆ ಕುಂಡ್ರಂಗಿಲ್ಲ. ನೀವು ಕುಂಡಿರ್ತೀರನ್ನು ಹೇಳ್ರಿ, ನೀವು ನೋಡೋಣ ಕುಂಡ್ರಂಗಿಲ್ಲ. ಕೆಳಗಡೆ ಕುಂಡ್ರದ್ದು ನಮ್ಗೆ ಗೊತ್ತಿಲ್ಲ. ಆದರೆ ಇಲ್ಲಿ ನೀವು ಶಿವಬಸಜನ ಜಾಗದೊಳಗೆ ನೆಲದ ಮೇಲೆ ಕೂತ್ಕೊಂಡು ನೀವು ಪ್ರವಚನ ಕೇಳ್ತೀರಂದ್ರೆ ನಿಮಗೆ ಭಾಳ ಸ್ಪಷ್ಟವಾಗಿ ಗೊತ್ತದ ಇದು ಕೇವಲ ನೆಲ ಅಲ್ಲ ಸ್ವಾಮಿ, ಇದು ಪವಿತ್ರ ಕ್ಷೇತ್ರದ ಅನ್ನೋ ಕಾರಣಕ್ಕಾಗಿನೇ ನೆಲದ ಮೇಲೆ ಕೂತ್ಕೊಂಡು ಕೇಳಾಕತ್ತೀರಲ್ಲ. ಎಲ್ಲರೂ ಮೊಬೈಲ್ ಗುಂಗಿನಾಗದಾರ. ಆಧ್ಯಾತ್ಮ ಬಹಳ ಮಂದಿನ ಕರ್ಕೊಳ್ಳಂಗಿಲ್ಲ. ಹಾವೇರಿ ಒಳಗೆ 1 ಲಕ್ಷ ಜನಸಂಖ್ಯೆ ಅದ. ಇಲ್ಲಿ ನೀವು ಅಟ್ಟ ಸಾವಿರ ಮಂದಿ ಯಾಕೆ ಬಂದಿರಿ ಅಂದರೆ ಆಧ್ಯಾತ್ಮ ಎಲ್ಲರನ್ನ ಕೈ ಹಿಡಿದು ಕರ್ಕೊಳ್ಳಂಗಿಲ್ಲ. ಕೆಲವು ಮಂದಿನದ ಆಯ್ಕೆ ಮಾಡ್ಕೊಳ್ತದೆ, ಕೆಲವು ಜನರನ್ನದ ಆಧ್ಯಾತ್ಮ ಆಯ್ಕೆ ಮಾಡ್ಕೊಳ್ತದೆ. ನೀವೆಲ್ಲ ಇಲ್ಲೇನು ಈ ಪ್ರಾಂಗಣದೊಳಗೆ ಬಂದು ಏನು ಕೂತ್ಕೊಂಡಿರಲ್ಲ, ಈ ಪ್ರಾಂಗಣದೊಳಗೆ ಬಂದು ಕೂತ್ಕೊಂಡಿರುವಂತಹ ನೀವೆಲ್ಲರೂ ನಾನು ಬಹಳ ಪ್ರಜ್ಞಾಪೂರ್ವಕವಾಗಿ ಈ ಮಾತನ್ನು ಹೇಳಬೇಕು. ಬಹಳ ಮಂದಿ 1 ಲಕ್ಷ ಜನ ಎಲ್ಲ ಹೊರಗಡೆನೇ ಅದಾರ. ಲಕ್ಷ ಜನ ಎಲ್ಲ ಹೊರಗಡೆನೇ ಅಡ್ಡಾಡಕತ್ತಾರ. ಬಸ್ ಸ್ಟ್ಯಾಂಡ್ ಹತ್ರ ಹಿಂಗೆ ಒಂದು ಜಗಳ ಆಗಲಿ, ಅಲ್ಲಿ 10,000 ಮಂದಿ ಕೂಡ್ತಾರೆ. ಬಸ್ ಸ್ಟ್ಯಾಂಡ್ ಹತ್ರ ಒಂದು ಜಗಳ ಆಗಲಿ. ಇಲ್ಲಿ ನೀವೆಲ್ಲರೂ ಕೂತ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡು ನೀವೆಲ್ಲ ಯಾಕೆ ಪ್ರವಚನ ಕೇಳಾಕತ್ತೀರಿ ಅಂದರೆ ನನಗೆ ಭಾಳ ಸ್ಪಷ್ಟವಾಗಿ ಗೊತ್ತದೆ. ಹಾವೇರಿಯ ಪರಮ ಪೂಜ್ಯರ ಸನ್ನಿಧಾನದೊಳಗೆ ಆ ಮಾತನ್ನು ಹೇಳಬೇಕು. ನಿಮ್ಮ ಯಾವುದೋ ಒಂದು ಜನ್ಮದ ಪುಣ್ಯ ಮಾತ್ರ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದೈತೆ ಹೊರತು ಎಲ್ಲರಿಗೂ ನೀವು ಬೆಕ್ಕದಲ್ಲಿ ಹೋಗ್ರಿ, ನೀವು ಅಡುಗೆ ಮಾಡಿ ಉಂಡ್ರಂದ್ರೆ ಮಸ್ತ್ ಆಗೈತೆ ಅಂತ ಹೇಳ್ರಿ. ಬರೇ ಮಸ್ತ್ ಅಂದ್ರಿ, ನೀವು ಹವಾ ಹಾಕಿರಂದ್ರೆ ಮುಗಿದು ಹೋಗ್ತೀರಿ. ಬರೇ ಚಲೋ ಆಗೈತೆ ಅನ್ಕೊಂತ ಹೋಗ್ರಿ. ನೀವು ನೋಡ್ರಿ, ನೀವು ನಾನು ಹುಡುಕಾಡ್ಕೊಂತ ಬರ್ತೀರಿ. ನೀವು ಅಪ್ಪಾರು ಭಾಳ ಚಲೋ ಹೇಳಿದ್ರಂತೆ. ಬರೇ ಚಲೋ ಅನ್ರಿ, ನೀವು ಕೆಟ್ಟ ಅನ್ನಕ್ಕೆ ಹೋಗ್ಬೇಡ್ರಿ, ಮನಸ್ಸಿನಾಗೂ ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ಮಸ್ತ್ ಅನ್ಕೊಂತ ಹೋಗಿಬಿಡ್ರಿ. ನಿಮ್ಮ ಜೀವನ ಮಸ್ತ್ ಆಗಿಬಿಡ್ತದೆ. ಮಸ್ತ್ ಅನ್ನಲಿಲ್ಲ ಅಂದ್ರೆ ನಿಮ್ಮ ಜೀವನ ಸುಸ್ತಾಗಿ ಬಿಡ್ತೈತಿ ಅನ್ನುವಂಥದ್ದನ್ನು ನೀವು ತಿಳ್ಕೊಂಡ್ರಿ ಅಂದ್ರೆ ನಿಮ್ಮ ಬದುಕು ಬಂಗಾರ ಆಗಿಬಿಡ್ತೈತಿ. ಬರೀ ಇಷ್ಟ ಹೇಳ್ಕೊತ ಹೋಗಿಬಿಡೋದ್ರಿ ನೀವು. ಆದರೂ ನಾನು ಭಾಳ ಪ್ರಜ್ಞಾಪೂರ್ವಕವಾಗಿ ಹೇಳಬೇಕು. ಹಳ್ಳಿಗಳಿಂದ ಎಲ್ಲ ಭಕ್ತರು ನೋಡ್ರಿ ಬುಟ್ಟಿಯೊಳಗೆಲ್ಲ ಪ್ರಸಾದವನ್ನು ಇಟ್ಕೊಂಡು ನೀವು ಬರ್ತೀರಿ ಅಂದ್ರೆ ನನ್ನ ಹೃದಯ ತುಂಬಿ ಬರೋದು ಇದೇ ಕಾರಣಕ್ಕೆ. ನೀವು ಯಾರೂ ಹಂಗೆ ಸಹಜವಾಗಿ ಬೇರೆ ಕಡೆ ಎಲ್ಲ ಕಡೆ ಹೋಗಂಗಿಲ್ಲ, ಸರಳ ಹೋಗಂಗಿಲ್ಲ. ನೀವು ಇಲ್ಲಿ ನೋಡ್ರಿ ಎಷ್ಟು ಶ್ರದ್ಧಾಭಕ್ತಿಯಿಂದ ಅತ್ಯಂತ ವಿನೀತ ಭಾವದಿಂದ ನೀವೆಲ್ಲರೂ ಬುಟ್ಟಿಯೊಳಗೆ ಮಹಾಪ್ರಸಾದವನ್ನು ಇಟ್ಕೊಂಡು ಅಪ್ಪವ್ರ ಜೋಳಿಗೆಯೊಳಗೆ ಹಾಕ್ಬೇಕಂತ ಹೆಂಗೆ ಬಂದಿರಿ ನೋಡ್ರಿ. ನೀವು ಟ್ರ್ಯಾಕ್ಟರ್ದಾಗ ಕೂತ್ಕೊಂಡು ಬಂದಿರಿ, ರಿಕ್ಷಾದೊಳಗೆ ಕೂತ್ಕೊಂಡು ಬಂದಿರಿ, ಯಾರ್ಯಾರು ನಮ್ಮ ಬೈಕ್ ಮೇಲೆ ಕೂತ್ಕೊಂಡು ಬಂದಿರಿ, ಕಾರ್ಗಳ ಮೂಲಕ ಬಂದಿರಿ. ನನ್ನ ಹೃದಯ ಯಾಕೆ ತುಂಬಿ ಬರ್ತದೆ ಅಂತಂದ್ರೆ ನೀವೆಲ್ಲರೂ ಪುಣ್ಯಾತ್ಮರದಿರಿ. ನಿಮಗೆಲ್ಲರಿಗೂ ಭಾಳ ಸ್ಪಷ್ಟವಾಗಿ ಗೊತ್ತದೆ ಇಂಥ ಒಂದು ಒಳ್ಳೆಯ ಕೆಲಸ ನಡೆದದ ಅಂದ್ರೆ ನಾವು ಕೈ ಜೋಡಿಸ್ಬೇಕು ಅಂತ ಹೇಳಿ ನೀವು ಬರ್ತೀರಿ ಅಂದರೆ ಇದಕ್ಕಿಂತನೂ ದೊಡ್ಡ ಭಾಗ್ಯ ಇನ್ನೇನದ ಹೇಳ್ರಿ ನೋಡೋಣ ಜೀವನದೊಳಗೆ. ಇದೇ ಆಧ್ಯಾತ್ಮ, ಇದೇ ಭಾರತ. ನಾನು ಅದಕ್ಕೆ ಮೊದಲನೇ ದಿನ ಹೇಳಿದೆ, ನೀವು ಭಾರತವನ್ನು ನೋಡಬೇಕು ಅಂದ್ರೆ ನೀವು ಕೋಲ್ಕತ್ತಾಕ್ಕೂ ಹೋಗಬೇಡ್ರಿ, ಮುಂಬೈಗೆ ಹೋಗಬೇಡ್ರಿ, ಚೆನ್ನೈಗೆ ಹೋಗಬೇಡ್ರಿ, ಬೆಂಗಳೂರಿಗೆ ಹೋಗಬೇಡ್ರಿ, ಹೈದರಾಬಾದಕ್ಕೂ ಹೋಗಬೇಡ್ರಿ, ಎಲ್ಲಿ ಹೋಗಬೇಕಾದ ಜರೂರತ್ತಿಲ್ಲ. ನಮ್ಮೂರಿನ ಹಳ್ಳಿಗಳಲ್ಲಿ ಭಾರತ ನಿಮಗೆ ಕಾಣಿಸ್ತದೆ. ಹಾವೇರಿಯ ಗಲ್ಲಿಗೆ ಬಂದ್ರಿ ಅಂದ್ರೆ ನಿಮಗೆ ಭಾರತ ಕಾಣಿಸ್ತದೆ. ಯಾಕೆ ನಿಮಗೆ ಭಾರತ ಕಾಣಿಸ್ತದೆ ಅಂದರೆ ಇಲ್ಲಿ ಎಲ್ಲ ಮಹಾತ್ಮರು ತಮ್ಮ ಒಲಿದು ಪಾದವನ್ನು ಇಟ್ಟರಲ್ಲ, ಹೀಗಾಗಿ ಈ ನೆಲ ಎಲ್ಲ ಕ್ಷೇತ್ರ ಆಗಿಬಿಡ್ತು. ಹೀಗಾಗಿ ಭಾರತವನ್ನು ನಾವೆಲ್ಲರೂ ಗೌರವಿಸಬೇಕು. ಭಾರತದ ಅಂತಸತ್ವದ ಕುರಿತಾಗಿ ನಾವು ಚಿಂತನೆ ಮಾಡಬೇಕು. ರಾತ್ರಿ ಮಲಗ್ತಿರ್ತೀರಲ್ಲ, ಮಲಗುವಾಗ ನೀವೇನು ವಿಚಾರ ಮಾಡ್ಬೇಕು ಗೊತ್ತದ? ಹೇಳೇನ್ರಿ ಏನು ಮಾಡ್ಬೇಕು? ಹೇಳ್ರಿ, ಅದಕ್ಕೆ ನಿಮ್ಮನ್ನ ಕರ್ಸ್ಯಾರ ಹೇಳ್ರಿ.
ಹೇಳಕ್ಕೆ ಕರ್ಸ್ಯಾರ ಹೇಳ್ರಿ, ಅದೇನಾಯ್ತು ಒಮ್ಮೆ ಹೇಳೇ ಬಿಡ್ರಿ, ನಿಮ್ಮದರೇ ಆಗಲಿ ನಮ್ಮದರೇ ಆಗಲಿ ಅಂತ ಕೂತಿರಿ ನೀವೆಲ್ಲ. ಕರೆಕ್ಟ್ ಅದ ನಿಮ್ಮದು. ಮಲಗುವಾಗ ಒಂದು ಕನ್ಫರ್ಮ್ ಮಾಡ್ಕೋಬೇಕು ನೀವು, ಇವತ್ತು ನಾನು ಯಾರಿಗೂ ನೋವು ಮಾಡಲಿಲ್ಲ, ಕಾಯ ವಾಚ ಮನಸ್ಸಿನಿಂದ ನಾನು ಯಾರಿಗೂ ನೋವು ಮಾಡಲಿಲ್ಲ, ಅದೇ ನಂದು ಒಂದು ದೊಡ್ಡ ಸಾಧನೆ ಅಪ್ಪ ಅಂತ ಹೇಳಿ ದೇವರಿಗೆ ನಮಸ್ಕಾರ ಮಾಡಿ ಆರಾಮಾಗಿ ಮಲ್ಕೋಬೇಕು. ಮುಂಜಾನೆ ಏಳುವಾಗ್ಲೂ ಪಟ್ನ ಎದ್ರಿ ಅಂದರೆ ನೀವು ಖುಷಿ ಪಡಬೇಕು. ಯಾಕಂದ್ರೆ 800 ಕೋಟಿ ಜನ ಅದಾರೆ ಈ ಜಗತ್ತಿನೊಳಗೆ, 50 ಲಕ್ಷ ಮಂದಿ ಮಕ್ಕೊಂಡಾಗ ಸತ್ತಿರ್ತಾರೆ. ಎಷ್ಟು ಮಂದಿ? 50 ಲಕ್ಷ ಮಂದಿ ಮಲ್ಕೊಂಡಾಗ ಸತ್ತಿರ್ತಾರೆ. ಕನ್ನ ತೆಗಿಯಂಗಿಲ್ಲ ಅವ್ರು. ನಿನ್ನ ರಾತ್ರಿ ನಮಗೆ ಗುಡ್ ನೈಟ್ ಮೆಸೇಜ್ ಕಳಿಸ್ಯಾರ ರೀ, ಮುಂಜಾನೆ ಇಲ್ಲ. ನಮ್ಮ ಜೋಡಿನ ವಿಜಯವಾಣಿ ಪೇಪರ್ ಓದ್ಯಾರ ರೀ, ಇವತ್ತು ಅವ್ನ ಸುದ್ದಿನ ಓದಾಕತ್ತೀವಿ ನಾವು. ಹೆಂಗಂತಿರ್ತಾರೆ ನೋಡ್ರಿ. ಡೆತ್ ಕ್ಯಾನ್ ಥಂಪ್ ಯು ಅಟ್ ಎನಿ ಟೈಮ್. ಡೆತ್ ಅನ್ನುವಂಥದ್ದನ್ನು ಪ್ರಿಡಿಕ್ಟ್ ಮಾಡೋಕ್ಕೆ ನಿಮಗೆ ಯಾರಿಗೂ ಆಗಂಗಿಲ್ಲ. ಬರೆದಿಟ್ಕೊಳ್ರಿ, ನೀವು ಯಾರಿಗೂ ಆಗಂಗಿಲ್ಲ. ಮಹಾತ್ಮರನ್ನು ಬಿಟ್ಟು ಯಾರಿಗೂ ಆಗಂಗಿಲ್ಲ. ಅದ್ರ ಬಗ್ಗೆ ಒಂದಿನ ಹೇಳ್ತೀನಿ. ಆವ ವಿದ್ಯೆ ಕಲಿತರೇನು, ಸಾವ ವಿದ್ಯೆ ಬೆನ್ನ ಬಿಡೋದು. ಅದು ಅವ್ರಿಗೂ ನಮ್ಗೆ ಗೊತ್ತಾಗಲ್ಲ. ಮುಂಜಾನೆ ಎದ್ದ ತಕ್ಷಣ ನನಗೆ ಇನ್ನೊಂದು ದಿನ ಕೊಟ್ಟಿಲ್ಲಪ್ಪ, ನಿನ್ನ ಆಶೀರ್ವಾದ ಭಾಳ ದೊಡ್ಡದೈತೆಪ್ಪ ಅಂತ ಹೇಳ್ಬೇಕು. ನೀವೇನು ಮಾಡ್ತೀರಿ? ರಾತ್ರಿ ಮಲ್ಕೊಳ್ಳುವಾಗ ಹಚ್ಚೋದು ಚುಚ್ಚೋದು ಧಾರಾವಾಹಿ ನೋಡ್ತೀರಿ. ಧಾರಾವಾಹಿಗೆ ಏನೈತೆ ರೀ? ಬರೀ ಹಚ್ಚೋದು ಚುಚ್ಚೋದು ಇದೇ ಇರ್ತೈತಿ. ಸಿದ್ಧಲಿಂಗೇಶ್ವರ ಚರಿತ್ರೆ ಧಾರಾವಾಹಿ ಹೈತಾರೆ, ನೀವು 10 ಮಂದಿ ನೋಡೋಂಗಿಲ್ಲ ಅದ್ರಾಗ. ಒಂದು ವಾರ ನಡೀತೈತಿ, ಆಮೇಲೆ ಬಂದಾಗಿಬಿಡ್ತೈತಿ ಆ ಧಾರಾವಾಹಿ. TRP ಅವ್ರಿಗೆಲ್ಲರಿಗೂ TRP ಬೇಕು, ಜಾಹೀರಾತು ಬೇಕು. ಅದಿತ್ತಂದ್ರೆ ಅಷ್ಟೇ ಅವರು ಅದನ್ನು ಟೆಲಿಕಾಸ್ಟ್ ಮಾಡ್ತಾರೆ, ಇಲ್ಲಾಂದ್ರೆ ಅದನ್ನು ಬಂದ್ ಮಾಡಿಬಿಡ್ತಾರೆ. ಗುರು ರಾಘವೇಂದ್ರ ವೈಭವ ಸಂಜೆ 8 ಗಂಟೆಗೆ ಅಂತೇಳಿ ಇರ್ತೈತೆ ಅದು. ಅದನ್ನು ಯಾರೂ ನೋಡೋಂಗಿಲ್ಲ. ಹೊಳಮುಳ ಅಡ್ವರ್ಟೈಸ್ಮೆಂಟ್ ಬಂದರು ಅದನ್ನ ಯಾರೂ ನೋಡೋಂಗೇ ಇಲ್ಲ. ಅವು ಬಂದಾಗಿಬಿಡ್ತಾವೆ. ಈ ಹಚ್ಚೋದು ಚುಚ್ಚೋದು ಏನು ಧಾರಾವಾಹಿ, ಅಗ್ನಿ ಸಾಕ್ಷಿ ಅಂತ ಒಂದು ಧಾರಾವಾಹಿ ನಡೀತಿತ್ತು. ನಿಮ್ಗೆ ನಾನು ನೋಡೀನಿ, ನಾನು ಭಾಳ ಕಡೆ. ನಮ್ಮ ಮಠದಾಗ ಹುಡುಗರು, ಸಣ್ಣ ಹುಡುಗರು ನಮ್ಮ ಮಠದ ಸ್ಕೂಲಿಗೆ ಬರ್ತಾರಲ್ಲ, ಏನು ಮಾಡ್ತೀವಿ 8 ಗಂಟೆಗೆ ಅಗ್ನಿ ಸಾಕ್ಷಿ ನೋಡ್ತೀನಿ ರೀ ಆಚಾರ. ಅದನ್ಯಾಕೆ ನೋಡ್ತೀವಿ? ನಮ್ಮ ಮನ್ಯಾಗ ನಮ್ಮ ಮಮ್ಮಿ ಪಪ್ಪನೂ ಅದನ್ನ ನೋಡ್ತಾರೆ, ಅದಕ್ಕೆ ನಾವು ಅದನ್ನು ನೋಡ್ತೀವಿ. ನೀವೆಲ್ಲ ಮಕ್ಕಳು ಎಲ್ಲ ಹಿರಿಯರೆಲ್ಲ ಕೂತ್ಕೊಂಡಿರಲ್ಲ, ನಮ್ಮ ಮಕ್ಕಳು ಓದುವಲ್ರಿ, ನಮ್ಮ ಮಕ್ಕಳಿಗೆ ಸಂಸ್ಕಾರ ಇಲ್ಲರಿ, ಇದನ್ನೇ ಹೇಳ್ಕೊಂತ ನಮ್ಮ ಹತ್ರ ಬರ್ತೀರಿ, ನಮ್ಮ ಹತ್ರ ಪರಿಹಾರವನ್ನು ಕೇಳಕ್ಕೆ ಬರ್ತೀರಿ. ನಾನು ನಿಮಗೆ ಒಂದೇ ಒಂದು ಮಾತನ್ನು ಹೇಳೋದು, ಮಕ್ಕಳು ನೀವು ಏನು ಹೇಳ್ತಿರಲ್ಲ ಅದನ್ನು ಕೇಳಂಗಿಲ್ಲ, ನೀವೇನು ಮಾಡ್ತಿರಲ್ಲ ಅದನ್ನು ಪಕ್ಕಾ ಅವ್ರು ಮಾಡ್ತಾರ ಅನ್ನುವಂಥದ್ದನ್ನು ತಲೆಯಾಗಿಟ್ಟುಕೊಂಡು ನೀವು ಪುಸ್ತಕ ಓದ್ಕೊಂತ ಕೂತ್ರಿ ಅಂದ್ರೆ ಅವರು ಪುಸ್ತಕ ಓದ್ತಾರೆ. ನೀವು ಕೈಯೊಳಗೆ ಇಷ್ಟಲಿಂಗವನ್ನು ಹಿಡಿದುಕೊಂಡು ಲಿಂಗ ಆರಾಧನೆಯನ್ನು ಮಾಡಾಕತ್ರಿ ಅಂದ್ರೆ ಅವರು ಇಷ್ಟಲಿಂಗ ಪೂಜೆ ಮಾಡ್ತಾರೆ. ನೀವೇ ಧಾರಾವಾಹಿ ನೋಡ್ಕೊಂತ ಮಲ್ಕೊಂಡು ಬಿಟ್ರಿ ಅಂದ್ರೆ ನಿಮಗೆ ಅನಿಸ್ತೈತಿ ನಾ ಮಲ್ಕೊಂಡಿನಿ ಅಂತೇಳಿ. ಆದರೆ ನಿಮ್ಮ ಒಳಗೊಂದು ಮನಸ್ಸು ಐತಿ, ಸಬ್ ಕಾನ್ಷಿಯಸ್ ಮೈಂಡ್ ಅಂತಾರೆ ಅದಕ್ಕೆ, ಸುಪ್ತ ಮನಸ್ಸು ಅಂತಾರೆ ಅದಕ್ಕೆ. ಈ ಸಬ್ ಕಾನ್ಷಿಯಸ್ ಮೈಂಡ್ ಏನೈತಲ್ಲ ಅದ್ರ ಬಗ್ಗೆನೇ ಚಿಂತನೆ ಮಾಡ್ತಿರ್ತದೆ. ಅದಕ್ಕೆ ನೋಡ್ರಿ, ನೀವು ಒಬ್ಬೊಬ್ರು 9 ತಾಸು ಮಕ್ಕೋತಾರೆ, ಆದರೂ ನಿದ್ದೆಗನ್ಯಾಗ ಇರ್ತಾರೆ. ಅವ್ರು 9 ತಾಸು ಮಲಗ್ತಾರೆ. ಗೊರಕೆ ಹೊಡಿತಿರ್ತಾರೆ ಬಿಡ್ರಿ, ಆ ಮಾತು ಬೇರೆ, ಅದ್ರ ಕತ್ತಿ ದಮ್ಮ ಐತೆ. 9 ಗಂಟೆಗಳವರೆಗೆ ಮಲಗಿದ್ರೂ ಕೂಡ ನಿಮಗೆ ಸಮಾಧಾನ ಅನಿಸಂಗಿಲ್ಲ. ಯಾಕೆ ಅನಿಸಂಗಿಲ್ಲ ಅಂದ್ರೆ ನಿಮ್ಮ ಸುಪ್ತವಾದ ಮನಸ್ಸು ಏನೈತಲ್ಲ ಅದು ಅದ್ರ ಬಗ್ಗೆನೇ ಚಿಂತನೆ ಮಾಡ್ತಿರ್ತದೆ. ಅದಕ್ಕೆ ನೀವು ಮಲಗುವಾಗ 10 ನಿಮಿಷ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನು ಹೇಳ್ತಾ ನೀವು ಮಲಗ್ರಿ. ನೀವರೇ ನಿಮ್ಮ ಶರೀರ ಮಲಗಿರ್ತದೆ, ಒಳಗಡೆ ನಿಮ್ಮ ಮನಸ್ಸು ಏನೈತಲ್ಲ ಅದು ಓಂ ನಮಃ ಶಿವಾಯನ ಅಂತಿರ್ತದೆ. ಅದಕ್ಕೆ ನಮ್ಮ ಶರಣರು ಏನು ಹೇಳಿದರು ಅಂದರೆ, ಶರಣ ನಿದ್ರೆ ಗೈದಡೆ ಜಪ ಕಾಣಿರೋ. ಶರಣ ಮಲ್ಕೊಂಡು ಬಿಟ್ಟ ಅಂದರೆ ಜಪ, ಎದ್ದು ಕುಳಿತ ಅಂದರೆ ಶಿವರಾತ್ರಿ ಅದು.